ಶ್ರೀ ಗುರುಭ್ಯೋ ನಮಃ. ನ ಜಲೇನ ಸಮಂ ದಾನಂ ಎಂಬುದಾಗಿ ಹೇಳ್ತಾ, ಸರ್ವದಾನೇಶು ಯತ್ಪುಣ್ಯಂ ಸರ್ವತೀರ್ಥೇಶು ಯತ್ಫಲಂ ತತ್ಫಲಂ ಸಮವಾಪ್ನೋತಿ ಮಾಧವೇ ಜಲದಾನತಃ. ಜಲದಾನ ಅಸಮರ್ಥೇನ ಪರಸ್ಯಾಪಿ ಪ್ರಬೋಧಯೇತ್ ಎಂಬುದಾಗಿ ಪುರಾಣ ಹೇಳ್ತಾ ಇದೆ. ನೀರಿಗೆ ಸಮವಾದ ದಾನ ಮತ್ತೊಂದು ಇಲ್ಲ ಎಂಬುದಾಗಿ ಹೇಳ್ತಾ, ಎಲ್ಲ ವಸ್ತುಗಳನ್ನು ದಾನ ಮಾಡಿದರೆ ಏನು ಪುಣ್ಯ ಬರಬೇಕು, ಆ ಪುಣ್ಯ ಕೇವಲ ನೀರನ್ನು ದಾನ ಮಾಡೋದರಿಂದ ಬರ್ತದೆ. ಎಲ್ಲ ತೀರ್ಥಗಳಿಗೆ ಹೋಗಿ ಸ್ನಾನಾದಿಗಳನ್ನು ಮಾಡಿದರೆ ಏನು ಪುಣ್ಯ ಬರಬೇಕು, ಆ ಪುಣ್ಯ ನೀರನ್ನು ದಾನ ಮಾಡೋದರಿಂದ ಬರ್ತದೆ. ಒಂದು ವೇಳೆ ನೀರನ್ನು ದಾನ ಮಾಡುವಂತಹ ಸಾಮರ್ಥ್ಯ ನಮಗೆ ಇಲ್ಲ ಅಂದರೆ ಮತ್ತೊಬ್ಬರಿಗಾದರೂ ಪ್ರಚೋದನೆ ಮಾಡಬೇಕಂತ. ಯಾರು ಪ್ರಚೋದನೆ ಮಾಡ್ತಾರೆ ಅವರಿಗೂ ಕೂಡ ಮಹತ್ತರವಾದ ಫಲ ಇದೆ ಅನ್ನೋ ಮಾತನ್ನು ಹೇಳ್ತಾರೆ. ದಾರಿದ್ರ್ಯ ಪರಿಹಾರವಾಗ್ತದಂತೆ. ನೀರನ್ನು ದಾನ ಮಾಡೋದರಿಂದ ದಾರಿದ್ರ್ಯ ಪರಿಹಾರವಾಗ್ತದೆ, ಸಂಪತ್ತು ಸಿಗುತ್ತದೆ. ನೀಚ ಯೋನಿಯಾಗಿರ್ತಕ್ಕಂತಹ ಹಲ್ಲಿ ಜನ್ಮ, ಇನ್ನು ಉಳಿದ ಯಾವ ದುರ್ಯೋನಿಗಳು ಬಂದಿರ್ತದೆ ಆ ಜನ್ಮಗಳಿಂದ ಮುಕ್ತನಾಗುತ್ತಾನೆ. ಮತ್ತೆ ಪರಮಾತ್ಮನ ಸ್ಥಾನವನ್ನು, ವಿಷ್ಣು ಲೋಕವನ್ನು ಪಡಿತಾನೆ ಎಂಬುದಾಗಿ ಹೇಳುತ್ತದೆ. ಒಂದು ಇದು ಹೇಳುತ್ತಾರೆ, 1000 ಸಲ 1000 ವರ್ಷಗಳವರೆಗೆ ದಾನ ಮಾಡಿದರೆ, ಪಿತೃಗಳನ್ನು ಕುರಿತು ಶ್ರಾದ್ದ ಮಾಡಿದರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಬರ್ತದೆ ಎಂಬುದಾಗಿ ಹೇಳ್ತಾ ಇದೆ. ಹಾಗೆ ಜಯ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ಗಾಜೋಲ ರಾಮಾರಾಮ್ ಇಲ್ಲಿ ಒಂದು ಸರೋವರದ ಪುನರ್ನಿರ್ಮಾಣವನ್ನು, ಶುದ್ಧೀಕರಣವನ್ನು ಮಾಡ್ತಾ ಇದೆ. ಮತ್ತು ಗುರುಗಳಿಗೆ, ರಾಯರಿಗೆ, ಪಂಚಮುಖಿ ಪ್ರಾಣದೇವರಿಗೆ, ಹಯಗ್ರೀವ ದೇವರಿಗೆ ಅಭಿಷೇಕಕ್ಕೆ ಭಕ್ತರಿಗೆ ಅನುಕೂಲವಾಗುವುದಕ್ಕಾಗಿ ಬೋರನ್ನು ನಿರ್ಮಾಣ ಮಾಡ್ತಾ ಇದೆ. ಸರೋವರದ ಶುದ್ಧೀಕರಣ ಮತ್ತು ಬೋರ್ಗಳನ್ನು ಪುನರ್ವ್ಯವಸ್ಥೆಯನ್ನು ಮಾಡೋದಕ್ಕಾಗಿ ಈ ಕಾರ್ಯ ಕೈಗೊಂಡಿದೆ. ಈ ಎರಡೂ ಕಾರ್ಯಗಳಿಗೆ ಸುಮಾರು 15 ರಿಂದ 16 ಲಕ್ಷದ ಒಂದು ವೆಚ್ಚ ಬರ್ತಾ ಇದೆ. ಹನಿ ಹನಿ ಕೂಡಿದರೆ ಹಳ್ಳ ಆಗ್ತದೆ ಅಂತ ಹೇಳ್ತಾರಲ್ಲ, ಆ ತರಹ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಈ ಸರೋವರದ ಶುದ್ಧೀಕರಣ ಮತ್ತು ಬೋರಿನ ವ್ಯವಸ್ಥೆ ಆಗಬೇಕು